ನಿಮ್ಗೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಲೈನ್ನ ಎಳ್ಕೊಳ್ಳಿ. ನೆಕ್ಸ್ಟು ಲೈನ್ನ ಎಕ್ಸ್ಟೆಂಡ್ ಮಾಡಬಾರ್ದು, ಅಲ್ಲೇ ಸ್ಟಾಪ್ ಮಾಡಬೇಕು ಅಂದರೆ ಎಂಟ್ರ್ ಕೊಡಿ. ಎಂಟ್ರ್ ಆದಮೇಲೆ ಸೇಮ್ ಇದೇ ರೀತಿ ಲೈನ್ ಪಕ್ಕದಲ್ಲಿ ಬೇಕು ಅಂದರೆ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಳ್ಳಿ ಅದೇ ಲೈನ್ ಮೇಲೆ, ಮತ್ತು ಲೆಫ್ಟ್ ಸೈಡ್ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಕಾಪಿ ಸೆಕ್ಷನ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಆ ಲೈನ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ, ಆವಾಗ ಮಾತ್ರ ಸೇಮ್ ಹಿಂಗೆ ಬರೋದು. ಓಕೆನಾ? ಬಂದರೆ ಹಿಂಗೆ ಬರುತ್ತೆ, ಮತ್ತೆ ಎಂಟ್ರಿ ಕೊಡಿ ಅಷ್ಟೇ. ಓಕೆನಾ? ಸೇಮ್ ಇದರಲ್ಲಿ ಬಂದಿರುತ್ತೆ. ಸೊ ಇವಾಗ ನನಗೆ ಪಕ್ಕದಲ್ಲಿ ತೋರಿಸಿರುವಂಥ ಡ್ರಾಯಿಂಗ್ ರೀತಿ ಇವಾಗ ಕನ್ಸ್ಟ್ರಕ್ಟ್ ಮಾಡೋಣ ಫಸ್ಟ್. ಸೊ ಫಸ್ಟ್ ಒಂದು ಸರ್ಕಲ್ ಹಾಕೊಳ್ಳೋಣ. ನೆಕ್ಸ್ಟ್ ಎಂಟ್ರ್ ಕೊಡಿ. ಒಂದು ನನಗಿದೇ ಸಾಕು ಅಂತಿದ್ರೆ ಮತ್ತೆ ಎಕ್ಸ್ಟೆಂಡ್ ಬೇಡ ಅದೇ ಸಾಕು ಅಂದರೆ ನೀವು ಎಂಟ್ರ್ ಕೊಟ್ಕೊಳ್ಳಿ ಸಾಕು. ಎಂಟ್ರ್ ಕೊಟ್ಟರೆ ಅದು ಇದಾಗುತ್ತೆ. ನನಗೆ ಸ್ವಲ್ಪ ಸರ್ಕಲ್ ದೊಡ್ಡದಾಗಬೇಕಾಗುತ್ತೆ. ಮತ್ತು ನೀವು ಇಲ್ಲಿ ನೋಡಿ, ಇವಾಗ ಇಲ್ಲೆಲ್ಲೋ ಐತೆ, ನಮ್ಗೆ ಬೇಕಾಗಿರೋದು ಇಲ್ಲಿ ಬೇಕಾಗಿರೋದು. ಸೊ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಹೋದರೆ ರೈಟ್ ಸೈಡ್ ಬಂದರೆ ಈ ರೀತಿ ಪ್ಯಾನ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೇಳ್ಕೊಬೋದು ಇದನ್ನು. ಓಕೆನಾ? ಮತ್ತೆ ಜೂಮ್ ಮಾಡ್ಕೋಬೋದು, ಜೂಮ್ ಔಟ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ನೀವು. ಸೊ ಮತ್ತೆ ಎಸ್ಕೇಪ್ನ ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ ಹೊಂಟಾಗುತ್ತೆ, ಮತ್ತೆ ಡ್ರಾ ಮಾಡೋಕ್ಕೆ ಬರುತ್ತೆ. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಕೊಳ್ಳಿ. ತುಂಬ ದೊಡ್ಡದಾಯಿತು. ಸೊ ಇದೇ ರೀತಿ ನನಗೆ ಈ ಲೈನ್ಗೂ ಬೇಕು, ಸರಿನಾ? ಲೈನ್ 1 ಲೈನ್ 2 ಇದೇ ರೀತಿ ಲೈನ್ ನನಗೆ ಬೇಕು. ಏನು ಮಾಡಬೇಕಿಲ್ಲಿ, ಫಸ್ಟ್ ಒಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ರೈಟ್ ಕ್ಲಿಕ್ ಮಾಡಿ ಅದರಲ್ಲಿ ಕಾಪಿ ಸೆಕ್ಷನ್ ಅಂತಾರೆ ಕಾಪಿ ಮಾಡಿ, ಮತ್ತು ಅದೇ ಬೇಕು ಅಂದರೆ ಅದೇ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕಾಪಿ ಅಷ್ಟೇ, ಮತ್ತು ಎಂಟ್ರ್ ಕೊಡಿ. ಮುಗೀತಲ್ಲ? ಇಷ್ಟೇ. ಇದಕ್ಕೆ ಇವಾಗ ನಾನು ನೇಮಿಂಗ್ ಕೊಡಬೇಕು, L1 L2 ಅಂತ. ಸೊ ಅದಕ್ಕೆ ಟೆಕ್ಸ್ಟ್ ಮೇಲೆ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದ್ಸತಿ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಷ್ಟು ನೀವು ಡ್ರಾ ಮಾಡಬೇಕು. ನೋಡಿ ಇಲ್ಲಿ ತೋರಿಸಿದ್ನಲ್ಲ ಈ ರೀತಿ ಈ ರೀತಿ ಡ್ರ್ಯಾಗ್ ಮಾಡಬೇಕು. ಸೊ ಆವಾಗ ನನಗೆ ಇಲ್ಲಿ L1 ಅಂತ ಕೊಡ್ತೀನಿ. ಸೊ ಮತ್ತೆ ಎಸ್ಕೇಪ್ ಕೊಟ್ಕೊಳ್ಳಿ. ಎಸ್ಕೇಪ್ ಕೊಟ್ಟರೆ ಎಷ್ಟೊಂದು ಆದರೆ ಸೇವ್ ಮಾಡಲ್ಲ ಅಂತ ಕೇಳುತ್ತೆ, ಸೇವ್ ಅಂತ ಕೊಡಿ. ಸೊ ಮತ್ತೆ ಅದ್ರ ಮೇಲೆ ಜೂಮ್ ಮಾಡ್ಕೊಳ್ಳಿ, ಇನ್ನು ತಂದು ಎಲ್ಲಿ ಕೊಡ್ತೀವಿ ಅಷ್ಟೇ. ಓಕೆನಾ? ಸೇಮ್ ಇದೇ ರೀತಿ ನಿಮಗೆ ಪಕ್ಕದಲ್ಲಿ ಏನೋ ಬೇಕು ಅಂದರೆ ಕಾಪಿ ಸೆಕ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಎಂಟರ್. ಓಕೆನಾ? ಸೊ ಮತ್ತೆ ಇದು ಎರಡು ಪ್ಲೇಸ್ ನಡುವೆ L1 ಅಂತ ಇದೆ. ಸೊ ಇವಾಗ ನನಗೆ L2 ಆಗಬೇಕು, ಅದಕ್ಕೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಎಡಿಟ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಅಂತ ಚೇಂಜ್ ಮಾಡ್ಕೋಬೋದು. ಮತ್ತೆ ಎಂಟರ್ ಕೊಡಿ, ಸಾರಿ ಎಸ್ಕೇಪ್ ಕೊಡಿ. ಸೇವ್ ಅಂತ ಕೇಳುತ್ತೆ, ಸೇವ್ ಮಾಡಲ್ಲ ಅಂತ ಕೇಳುತ್ತೆ, ಸೇವ್ ಕೊಡಿ ಅಷ್ಟೇ. ಓಕೆನಾ? ಮತ್ತೆ ಜೂಮ್ ಔಟ್ ಮಾಡ್ಕೊಳ್ಳಿ, ನನಗೆ ಪ್ರಾಪರಾಗಿ ಕಾಣಿಸೋ ರೀತಿ ಬೇಕು. ಸೊ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊತಿದ್ದೀನಿ, ಮತ್ತು ಎಸ್ಕೇಪ್ ಕೊಡ್ತಿದ್ದೀನಿ. ಸೊ ಇವಾಗ ಈ ಡ್ರಾಯಿಂಗಲ್ಲಿ ಇರುವಂಗೆ ಫಸ್ಟ್ ರೈಲ್ನ ಪ್ಲೇಸ್ ಮಾಡ್ತೀನಿ, ಸರಿನಾ? ಸೊ ಇದು ರೈಲ್, ಇದು ರೋ ಅಲ್ಲ. ಓಕೆ. ಸೊ ಫಸ್ಟ್ ಒಂದು ಸ್ಮಾಲ್ ಲೈನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಲೈನ್ ಯಾವಾಗಲೂ ಬಾಟಮಿಂದ ಬರುತ್ತೆ, ನನಗೆ ಎಷ್ಟಿದ್ರೆ ಸಾಕಾಗುತ್ತೆ. ಸೊ ಮತ್ತೆ ಎಂಟ್ರಿ ಕೊಡಿ ಸಾಕು, ಹಿಂಗೆ ಬಂದಿರುತ್ತೆ. ಓಕೆನಾ? ಈ ಲೈನ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ. ಸೊ ನಿಮಗೆ ಎಲ್ಲಿ ಬೇಕಾಗುತ್ತೋ ಅಲ್ಲಿ, ಸೊ ಫುಲ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು
ಸೊ ಹಿಂಗೆ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಎಂಟ್ರಿ ಕೊಟ್ಕೊಳ್ಳಿ. ಸೊ ನಮಗೆ ಇಷ್ಟು ಲೈನ್ ಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ಎಂಟ್ರಿ ಕೊಡಿ. ಓಕೆನಾ. ಸೊ ನೆಕ್ಸ್ಟು 2 ಸರ್ಕಲ್ ಬೇಕಾಗುತ್ತೆ, ಯಾಕೆಂದರೆ ಸ್ಟಾಪ್ ಪುಷ್ ಬಟನ್ ಒಂದು ಕೊಡಬೇಕಾಗುತ್ತೆ. ಸೊ ನನಗೆ ತುಂಬ ದೊಡ್ಡದಾಯಿತು, ಅದಕ್ಕೆ ಲೈನ್ ಅದಕ್ಕೆ ಚಿಕ್ಕದು ಮಾಡ್ಕೊತಿದ್ದೀನಿ ಸ್ವಲ್ಪ, ಇಷ್ಟಿದ್ರೆ ಸಾಕು ನನಗೆ. ಓಕೆನಾ, ಎಂಟ್ರಿ ಕೊಟ್ಕೊಂಡಿದ್ದೀನಿ. ಇವಾಗ ಸ್ಮಾಲ್ ಒಂದು ಸರ್ಕಲ್ ಹಾಕಬೇಕು. ಓಕೆ, ಅಷ್ಟೇ. ಸೊ ಈ ಸರ್ಕಲ್ ಬಂದಿರುತ್ತೆ, ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿದ್ರೆ ಅದ್ಮೇಲೆ ಒಂದು ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಇರುತ್ತಲ್ಲ ಸ್ಕ್ವೇರ್ ಸಿಂಬಲ್, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ತಂದು ಕೊಡಿಸ್ಕೊಳ್ಳಿ ಅಷ್ಟೇ, ಎಂಟ್ರ್ ಕೊಡಿ. ಇವಾಗ ಸೇಮ್ ಜೂಮ್ ಮಾಡ್ಕೊಳ್ಳಿ ಚೆನ್ನಾಗಿ, ಪಕ್ಕದಲ್ಲಿ ಸರಿಯಾಗಿ ಕೂತಿಲ್ಲ ನೋಡಿದ್ರಾ. ಅದಕ್ಕೆ ಅಟ್ಯಾಚ್ ಆಗೋ ರೀತಿ ಕೂರಿಸ್ಬೇಕು. ಕೋರ್ಸಾಯಿತು. ಇವಾಗ ಜೂಮ್ ಔಟ್ ಮಾಡಿ. ಸೊ ನನಗೆ ಸೇಮ್ ಇದೇ ರೀತಿ ಇನ್ನೊಂದು ಲೈನ್ ಬೇಕಾಗುತ್ತೆ. ಎಸ್ಕೇಪ್ ಕೊಟ್ಕೊಂಡು ಮತ್ತೆ ಕಾಪಿ ಸೆಕ್ಷನ್ ಅಂತ ಕೊಟ್ಕೋತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲೊಂದು ಸರಿನಾ, ಮತ್ತೆ ಸೇಮ್ ಅದೇ ರೀತಿ ಸ್ಟಾರ್ಟ್ ಪುಷ್ ಬಟನ್ಗೆ 2 ಕೊಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ದೂರ ಆದಮೇಲೆ ಮತ್ತೆ ಕೊಟ್ಕೋತೀನಿ. ಓಕೆ, ನೆಕ್ಸ್ಟ್ ಎಂಟರ್. ಟೋಟಲ್ಲು 2 ಪುಷ್ ಬಟನ್ಸ್, ಒಂದು ಸ್ಟಾರ್ಟ್ ಪುಷ್ ಬಟನ್, ಇನ್ನೊಂದು ಸ್ಟಾಪ್ ಪುಷ್ ಬಟನ್. ಓಕೆನಾ. ಸೊ ನೆಕ್ಸ್ಟ್ ಒಂದು ಬಂದು ಡೈರೆಕ್ಟ್ ಬಂದು ಒಂದು ಮೋಟ್ರ್ ಇರುತ್ತೆ, ಮೋಟ್ರಿಗೆ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ಇನ್ನೊಂದು ಸರ್ಕಲ್ನ ದೊಡ್ಡದಾಗಿ ಡ್ರಾ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಮೋಟ್ರ್ ಆಯಿತು. ಇವಾಗ ಲೈನ್ನ ಡ್ರಾ ಮಾಡ್ಕೊಳ್ಳೋಣ 1 by 1. ಅಷ್ಟೇ, ಎಸ್ಕೇಪ್ ಕೊಟ್ಕೊಳ್ಳಿ. ಫುಲ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ನನಗೆ ಲೈನ್ಗಳು ತುಂಬ ದೊಡ್ಡದಾಗಿದೆ. ಒಂದು ನಿಮಿಷ. ಸೊ ಬೇಸಿಕ್ಕಾಗಿ ನಿಮಗೆ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಆಗಲ್ಲ, 1 by 1 ಸ್ವಲ್ಪ ಹೇಳ್ಕೊಳ್ಳಿ. ಸೊ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂಟರ್ ಕೊಟ್ಕೊಳ್ಳಿ ಸಾಕು. ಸೇಮ್ ಅದೇ ರೀತಿ ಇದು ಬಂದು ಕರೆಕ್ಟಾಗಿ ಪ್ರಾಪರಾಗಿ ಕೂತಿಲ್ಲ. ಸೊ ಆ ಲೈನ್ ಮೇಲೆ ಕೂರಿಸ್ಬೇಕು. ಸೊ ಅದಕ್ಕೆ ಲೈನ್ ಮೇಲೆ ಕೂರಿಸ್ಬೇಕು ಅಂದರೆ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿರುವಂಥ ಸರ್ಕಲ್ನಲ್ಲಿ ಎಂಟ್ರ್ ಕೊಡಿ ಸಾಕು ಅಷ್ಟೇ. ಸರಿನಾ, ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ. ಸೊ ನೆಕ್ಸ್ಟು ಅದೇ ರೀತಿ ಇನ್ನೊಂದು ಲೈನ್ನ ಡ್ರಾ ಮಾಡಿ. ಲೈನ್ನ ಕನ್ಸಿಡರ್ ಮಾಡಿಕೊಂಡು, ಸೊ ಅದಕ್ಕಿಂತ ಮುಂಚೆ ಒಂದು ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ನ ಪ್ಲೇಸ್ ಮಾಡಬೇಕು. ಅದಕ್ಕೆ ಎಂಟ್ರ್ ಕೊಟ್ಕೊಳ್ಳಿ. ಇವಾಗ ಒಂದು ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ನ ಪ್ಲೇಸ್ ಮಾಡೋಣ. ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ಲೈನ್ ಬಂದು ನನಗೆ ಪಕ್ಕದಲ್ಲಿ ಬರಬೇಕಾಗುತ್ತೆ. ಏನು ಮಾಡಬೇಕು ಹೇಳಿ, ಲೆಫ್ಟ್ ಕ್ಲಿಕ್ ಪ್ರೆಸ್ ಮಾಡಿಕೊಂಡು ಮತ್ತು ರೈಟ್ ಪ್ರೆಸ್ ಮಾಡಿ, ಕಾಪಿ ಸೆಕ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಹಿಂಗೆಲೇರಿ ಎಂಟ್ರ್ ಕೊಡಿ ಸಾಕು ಅಷ್ಟೇ. ಸರಿನಾ, ಮತ್ತೆ ಲೈನ್ನ ತಗೊಳ್ಳಿ. ಲೈನ್ ತಗೊಂಡು ಹಿಂಗೆ ಕ್ಲಿಕ್ ಮಾಡಿ ಹೆಂಗಾದ್ರು ಓಕೆನಾ, ಮತ್ತೆ ಎಂಟ್ರ್ ಕೊಟ್ಕೊಳ್ಳಿ. ಇವಾಗ ಈ ಲೈನ್ ಮೇಲೆ ಕ್ಲಿಕ್ ಮಾಡಿ, ಸೊ ಕರೆಕ್ಟಾಗಿ ಮಧ್ಯದಲ್ಲಿ ಕೂರಿಸಿ ಎಂಟ್ರ್ ಕೊಡಿ ಸಾಕು ಅಷ್ಟೇ. ಓಕೆನಾ, ಕೂರಿದೆ. ಇದು ನಾರ್ಮಲಿ ಕ್ಲೋಸ್ ಆಗಬೇಕು, ಅದಕ್ಕೆ ಒಂದು ಕ್ಲೋಸ್ ಸಿಂಬಲ್ನ ಕೊಡ್ತೀನಿ, ಎಂಟ್ರ್ ಅಷ್ಟೇ. ಓಕೆನಾ, ಕ್ಲೋಸ್ ಸಿಂಬಲ್ ಕೊಟ್ಟಿದ್ದೀನಿ. ಇದು ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸರ್ಕಲ್ ಒಳಗಡೆನೆ ಲೈನ್ ಬಂದಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಕ್ಲಿಕ್ ಮಾಡಿ ಇದನ್ನು ಹಿಂಗೆ ಮಾಡಿ ಸಾಕು ಅಷ್ಟೇ, ಎಂಟ್ರ್ ಕೊಡಿ. ಮತ್ತೆ ಜೂಮ್ ಔಟ್ ಮಾಡಿ. ಸೊ ಇವಾಗ ಎಲ್ಲೆಲ್ಲೂ ಹೋಗಿದೆ, ಅದಕ್ಕೆ ನಾವು ಏನು ಮಾಡಿದೆ, ಇಲ್ಲಿ ಪ್ಯಾನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಸೊ ಎಲ್ಲಿ ಬೇಕೋ ಅಲ್ಲಿ ತಗೊಳ್ಳಿ. ಓಕೆನಾ, ಸೊ ನೆಕ್ಸ್ಟ್ ಎಸ್ಕೇಪ್ ಕೊಡಿ. ಸೊ ಇವಾಗ ಇದನ್ನು ನಾರ್ಮಲಿ
ಸ್ಟಾಪ್ ಕೊಡ್ಬೇಕಲ್ವಾ, ಸೊ ಅದಕ್ಕೆ ಒಂದು ಕೊಟ್ಟಿದ್ದೀನಿ, ಎಂಟರ್ ಕೊಡಿ. ಓಕೆ, ಅಷ್ಟೇ. ಎಸ್ಕೇಪ್ ಕೊಡಿರಿ, ಮತ್ತೆ ಎಂಟರ್ ಕೊಡಿ. ಸೊ ಇದು ಸ್ಟಾಪ್ ಪುಷ್ ಬಟನ್ ಮತ್ತೆ ಸ್ಟಾರ್ಟ್ ಪುಷ್ ಬಟನ್ ಪ್ಲೇಸ್ ಮಾಡಬೇಕು. ಅದಕ್ಕೆ ಎಂಟರ್ ಕೊಡಿ, ಮತ್ತೆ ಎಂಟರ್ ಕೊಡಿ, ಅಷ್ಟೇ. ಇದು ಸ್ಟಾಪ್, ಇದು ಸ್ಟಾರ್ಟ್ ಪುಷ್ ಬಟನ್. ಸೊ ಈ ಸ್ಟಾರ್ಟ್ ಪುಷ್ ಬಟನ್ ಮಧ್ಯದಲ್ಲಿ ಈ ಕಾಂಟ್ಯಾಕ್ಟ್ನ ಹೋಲ್ಡ್ ಮಾಡೋಕ್ಕೆ, ಐ ಮೀನ್ ಈ ಮೋಟ್ರನ್ನ ರಿಲೇ ಅನ್ಕೋತೀನಿ, ಸಾರಿ, ಈ ರಿಲೇನ ಹೋಲ್ಡ್ ಮಾಡೋಕ್ಕೆ ಒಂದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ನ ಕೊಟ್ಟಿದ್ದಾರೆ. ಐ ಮೀನ್ ಈ ಸರ್ಕ್ಯೂಟ್ಲಿ ಇರುವಂಗೆ ನಾನು ಡ್ರಾ ಮಾಡ್ತಿದ್ದೀನಿ ಅಷ್ಟೇ. ಓಕೆನಾ, ಎಂಟರ್ ಕೊಡಿ. ಅಷ್ಟೇ. ಏನು ಮಾಡಬೇಕಿಲ್ಲಿ, ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ನ ಪ್ಲೇಸ್ ಮಾಡಬೇಕು. ಸೊ ಅದಕ್ಕೆ ಒಂದು ಲೈನ್ನ ಡ್ರಾ ಮಾಡ್ತೀನಿ, ಅದನ್ನು ಕಾಪಿ ಮಾಡ್ತೀನಿ. ಕಾಪಿ ಸೆಕ್ಷನ್ ಕೊಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮತ್ತೆ ಲೈನ್ ತಗೊಳ್ಳಿ, ಇಷ್ಟು ಹಿಂಗೆ ತೊಗೊಂಡೋದ್ರೆ ಸಾಕು. ಆಮೇಲೆ ನೆಕ್ಸ್ಟ್ ಎಂಟರ್ ಕೊಟ್ಟರೆ ಅದೇ ಆಟೋಮೆಟಿಕ್ಕಾಗಿ ಹೊಂಟೋಗಿರುತ್ತೆ. ಸೊ ಇಷ್ಟು ಮಾಡಿದ್ವಿ. ಸೊ ಒಂದು ಲೈನ್ನ ಡ್ರಾ ಮಾಡಿದ್ದೀವಿ. ನೆಕ್ಸ್ಟು ಒಂದು ಲ್ಯಾಂಪ್ನ ಹಾಕಬೇಕು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಲ್ಯಾಂಪ್ ಹಾಕಬೇಕು. ಸೊ ಅದಕ್ಕೆ ನನಗೆ ಬೇಕಾಗಿರೋದು ಸೇಮ್ ಇದೇ ರೀತಿ ಒಂದು ನಾರ್ಮಲಿ ಓಪನ್ ಪುಷ್ ಬಟನ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೋತೀನಿ. ಈ ಪುಷ್ ಬಟನ್ನೇ ಕಾಪಿ ಸೆಕ್ಷನ್ ಸೇಮ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಷ್ಟು ದೂರದಲ್ಲಿ ಮಾಡಿದ್ದೀನಿ, ಎಂಟರ್ ಕೊಟ್ಕೋತೀನಿ. ಮತ್ತು ಇದರದೇ ಸೇಮ್ ಅದರಲ್ಲಿ ನನಗೆ ಪಕ್ಕದಲ್ಲಿ ಒಂದು ಬೇಕಾಗುತ್ತೆ, ಕೊಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ, ಜೂಮ್ ಮಾಡ್ಕೊಳ್ಳಿ. ಎಂಟ್ರ್ ಕೊಡಿ, ಸಾಕು ಅಷ್ಟೇ. ಇದು ಉದ್ದ, ಇದು ಸರ್ಕಲ್ ಹೊರಡೆ ಹೋಗಿದೆ, ಅದಕ್ಕೋಸ್ಕರ ಏನು ಮಾಡಿ ಅಷ್ಟೇ ಸಾಕು. ಎಸ್ಕೇಪ್ ಕೊಡಿ. ಸೊ ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಸೇಮ್ ಇದೇ ರೀತಿ ಒಂದು ಸರ್ಕಲ್ ಕೆಳಗಡೆ ಬೇಕಾಗುತ್ತೆ ಲೈಟ್ನ ಮಾಡೋಕ್ಕೆ. ಸೊ ಅದಕ್ಕೆ ಕಾಪಿ ಮಾಡಿ ಎಲ್ಲರೂ ಪ್ಲೇಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಜೂಮ್ ಮಾಡ್ಕೊಳ್ಳಿ, ಅಷ್ಟೇ. ಎಂಟರ್ ಕೊಡಿ, ಜೂಮ್ ಮಾಡಿ, ಎಂಟರ್ ಕೊಡಿ, ಸಾಕಷ್ಟೇ. ಸೊ ಇದನ್ನು ಡೈರೆಕ್ಟು ಲೈನ್ಗೆ ಜಾಯಿನ್ ಮಾಡಬೇಕು. ಎಂಟರ್. ಓಕೆನಾ, ಇದು ನಾರ್ಮಲಿ ಓಪನ್ ಸ್ವಿಚ್. ಎಂಟರ್ ಕೊಡಿ, ಅಷ್ಟೇ. ಇವಾಗ ಮತ್ತೆ ನನಗೆ ಸೇಮ್ ಇದೇ ರೀತಿ ಇನ್ನೊಂದು ಫ್ಯಾನ್ ರನ್ ಆಗಬೇಕು. ಇದು ಲೈಟ್ ಆಯಿತು, ಇದು ಫ್ಯಾನ್. ಓಕೆನಾ, ಸೊ ಲೈಟ್ಗೆ ನಾವು ಸಿಂಬಲ್ ಕೊಟ್ಟಿಲ್ಲ, ಕೊಟ್ಕೊಳ್ಳೋಣ. ಸೊ ನೀವು ಲೈನ್ ಎಲ್ಲಿ ಬೇಕಾದ್ರೂ ತಗೋಬೋದು, ಹಿಂಗೆ ತಗೋಬೇಕಂತಿಲ್ಲ, ಎಲ್ಲಿ ಬೇಕಾದ್ರೂ ತಗೋಬೋದು. ನನಗೆ ಕಾಪಿ ಸೆಕ್ಷನ್ ಸೇಮ್ ಇದೇ ರೀತಿ ಆಪೋಸಿಟ್ ರೀತಿ ಬೇಕು, ಕೊಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇಲ್ಲೊಂದು ಲೈನ್ ಹಾಕ್ತೀನಿ, ಲೈಟ್ ಸಿಂಬಲ್.
ಈ ರೀತಿ ಕಾಪಿ ಸೆಕ್ಷನ್ ಆಪೋಸಿಟ್ ಸೈಡಲ್ಲಿ ಬೇಕು. ಅದಕ್ಕೆ ಜಸ್ಟ್ ಕಾಪಿ ಸೆಕ್ಷನ್ ಆಪೋಸಿಟ್ ಅಷ್ಟೇ ಫ್ರೆಂಡ್ಸ್. ಓಕೆನಾ, ಇವಾಗ ಲೈಟ್ ಆಯಿತು. ಸೊ ನೆಕ್ಸ್ಟ್ ಫ್ಯಾನ್ ಬೇಕು. ಫ್ಯಾನ್ಗೋಸ್ಕರ ಏನು ಮಾಡಬೇಕ್ರಿ, ಕಾಪಿ ಸೆಕ್ಷನ್ ಸೇಮ್ ಅದೇ ರೀತಿ ಇನ್ನೊಂದು ಸ್ಟಾರ್ಟ್ ಪುಷ್ ಬಟನ್ನ ಕೊಡ್ತೀನಿ. ಅಷ್ಟೇ. ಸೊ ನೆಕ್ಸ್ಟ್ ಸೇಮ್ ಇದೇ ರೀತಿ ಒಂದು ಲೈನ್ನ ಡ್ರಾ ಮಾಡಿ, ನಾವು ಫಸ್ಟ್ ಜೂಮ್ ಮಾಡ್ಕೋತೀನಿ. ಸರಿಯಾಗಿ ಬಂದಿಲ್ಲ ಅಂದರೆ ನೀವು ಈ ಕಡೆಯಿಂದನೇ ಲೈನ್ನ ಡ್ರಾ ಮಾಡ್ಕೋಬೋದು. ಓಕೆನಾ, ಎಸ್ಕೇಪ್ ಕೊಡಿ. ಲೈನ್ ಎಷ್ಟರ ಬಂದಿದೆ ಸೊ ಅದನ್ನು ನಾನು ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ಅಷ್ಟೇ, ಏನಿಲ್ಲ. ಸೊ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸರ್ಕಲ್ ಬೇಕಾಗುತ್ತೆ. ಸೊ ಅದಕ್ಕೆ ಈ ಸರ್ಕಲ್ನ ಕಾಪಿ ಕೊಡ್ತೀನಿ ಅಷ್ಟೇ. ಎಂಟರ್ ಕೊಡಿ. ನೆಕ್ಸ್ಟು ಲೈನ್ನ ಡ್ರಾ ಮಾಡಿ, ಜೂಮ್ ಮಾಡಿ, ಜೂಮ್ ಔಟ್ ಮಾಡ್ಕೊಳ್ಳಿ, ಎಂಟರ್ ಕೊಡಿ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ನೋಡಿ ಎಲ್ಲೆಲ್ಲೂ ಹೋಗಿದೆ, ಅದಕ್ಕೆ ಏನು ಮಾಡಬೇಕಿಲ್ಲಿ, ಇಲ್ಲಿ ಪ್ಯಾನ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ತಂದಿಟ್ಕೊಳ್ಳಿ. ನೆಕ್ಸ್ಟ್ ಎಸ್ಕೇಪ್ ಹೊಡೀರಿ, ಜೂಮ್ ಮಾಡ್ಕೊಳ್ಳಿ ಎಷ್ಟು ಬೇಕೋ. ನೆಕ್ಸ್ಟ್ ಲೈನ್ನ ಡ್ರಾ ಮಾಡಿ ಅಷ್ಟೇ, ಎಂಟರ್ ಕೊಡಿ. ಇಲ್ಲೂ ಅಷ್ಟೇ ಲೈನ್ ತುಂಬ ಹೋಗಿದೆ, ಏನು ಮಾಡಬೇಕಿಲ್ಲಿ, ಕ್ಲಿಕ್ ಮಾಡಿ ಎಷ್ಟು ಬೇಕಾದ್ರೆ ತಗೊಳ್ಳಿ, ಎಂಟರ್ ಕೊಡಿ. ಇಲ್ಲಿ ಒಳಗಡೆನೂ ಅಷ್ಟೇ ಲೈನ್ ತುಂಬ ಹೋಗಿದೆ, ಎಂಟರ್ ಕೊಡಿ ಅಷ್ಟೇ. ಇಲ್ಲೊಂದು ಲೈನ್ನ ಡ್ರಾ ಮಾಡಬೇಕು. ಅಷ್ಟೇ ಫ್ರೆಂಡ್ಸ್. ಸೊ ಇಲ್ಲಿ ಸ್ಟಾರ್ಟ್ ಪುಷ್ ಬಟನ್ ಒಂದು ಕೊಡ್ಬೇಕಿಲ್ಲಿ, ಅದಕ್ಕೆ ನೇಮಿಂಗ್ ಕೊಡೋಣ. ಏನು ಮಾಡಬೇಕಿಲ್ಲಿ, ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊಳ್ಳಿ. ಎಂಟರ್ ಕೊಡ್ಬೇಡಿ, ಎಸ್ಕೇಪ್ ಕೊಡಿರಿ. ಸೇವ್ ಮಾಡೋದಕ್ಕೆ ಇರುತ್ತೆ, ಸೇವ್ ಮಾಡಿ ಅಷ್ಟೇ. ಮತ್ತು ನೀವೆಲ್ಲಿ ಬೇಕಾದ್ರೂ ತಂದು ಕೂರಿಸ್ಕೋಬೋದು ಹಿಂಗೆ. ಓಕೆನಾ. ಸೊ ನೆಕ್ಸ್ಟು ಸ್ಟಾಪ್ ಪುಷ್ ಬಟನ್ ಇದು, ನನಗೆ ಎಷ್ಟು ಬೇಕಲ್ಲಿ ಇಷ್ಟು ತಗೋತೀನಿ, ಎಸ್ಕೇಪ್ ಕೊಡ್ತೀನಿ. ಓಕೆ, ಸೇವ್. ನನಗೆ ಎಷ್ಟು ಎಲ್ಲಿ ಬೇಕೋ ಎಲ್ಲಿ ಬೇಕಾದ್ರೂ ಕೂರಿಸಿ ಆಮೇಲೆ ಪ್ರಾಪರಾಗಿ ಕೂರಿಸ್ಕೋಬೋದು ಎಲ್ಲಿ ಬೇಕೋ ಅಲ್ಲಿ. ಓಕೆ ಅಷ್ಟೇ. ಓಕೆನಾ. ಇದು ರಿಲೇ ಅಲ್ಲ, ಅಲ್ಲಿ ಎಮ್ ಅಂತ ಕೊಟ್ಟಿದ್ದಾರೆ ಡಯಾಗ್ರಾಮ್ನಲ್ಲಿ, ಬಟ್ ಇದು ರಿಲೇ ಆಗಿರುತ್ತೆ. ಓಕೆನಾ, ಅದಕ್ಕೆ ಎಮ್ ಅಂತಲೇ ಕೊಡ್ತೀನಿ. ಎಮ್ ಬೇಡ, CR1 ಅಂತ ಕೊಡ್ತೀನಿ. CR1 ಅಂತ ಕೊಡ್ತೀನಿ. ಓಕೆನಾ, ಎಸ್ಕೇಪ್ ಕೊಡ್ತೀನಿ. ಸೇವ್ ಅಂತ ಕೇಳುತ್ತೆ, ಸೇವ್ ಕೊಟ್ಟಿದ್ದೀನಿ, ಎಸ್ಕೇಪ್ ಕೊಟ್ಟಿದ್ದೀನಿ. ಓಕೆನಾ. ಇದು ಮತ್ತೆ ಇಲ್ಲೂ ಕೂಡ CR1 ಕೊಡಬೇಕಾಗುತ್ತೆ, ಯಾಕೆಂದರೆ ಇದರಲ್ಲೇ ಆಗಿರುತ್ತೆ. ಕಾಪಿ ಸೆಕ್ಷನ್ ಕೊಡ್ತೀನಿ, ಇಲ್ಲೊಂದು ಇಲ್ಲೊಂದು. ಓಕೆನಾ, ಎಸ್ಕೇಪ್ ಕೊಡ್ತೀನಿ. ಇದು ವರ್ಕಿಂಗ್ ಹೆಂಗಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದು ಇದು ಲೈಟ್. ಇದು ಫ್ಯಾನ್.
ಓಕೆನಾ. ಇದು ವರ್ಕಿಂಗ್ ಕಂಡೀಷನ್. ಇದು ನಾರ್ಮಲಿ ಏನು ನಾರ್ಮಲಿ ಓಪನ್. ಇದು ನಾರ್ಮಲಿ ಕ್ಲೋಸ್. NC ಇಷ್ಟೇ ಫ್ರೆಂಡ್ಸ್. ಇವಾಗ ವರ್ಕಿಂಗ್ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಓಕೆನಾ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಈ ರೀತಿ ಡ್ರಾಯಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓ ಶಿಟ್. ಇವಾಗ ಡ್ರಾಯಿಂಗ್ ಬಂತು, ಯಾಕಂದರೆ ಡ್ರಾಯಿಂಗು ಪ್ರಾಪರಾಗಿ ಇರಲಿಲ್ಲ ವೈ ಮತ್ತು ಎಕ್ಸ್ ಆಕ್ಸಿಸ್ನಲ್ಲಿ. ಇವಾಗ ನೋಡಿ ಗೊತ್ತಿರಲ್ಲ. ಓಕೆನಾ. ಇದು ಡ್ರಾಯಿಂಗ್ ಹಿಂಗಿರುತ್ತೆ. ಒಂದು ಲೇಔಟ್ 1 ಲೇಔಟ್ 2 ಅಂತ ಬಂದರೆ ಎರಡರಲ್ಲೂ ಸೇಮ್ ಹಿಂಗೆ ಇರುತ್ತೆ. ಇವಾಗ ಇದು ಸಪ್ಲೈ ಹೋಗುತ್ತೆ. ಇದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಈ ರಿಲೇಗೆ ಸಪ್ಲೈ ಹೋಗುತ್ತೆ. ಈ ರಿಲೇಗೆ ಸಪ್ಲೈ ಹೋದಾಗ ಈ ರಿಲೇಲಿರುವಂಥ ಕಾಂಟ್ಯಾಕ್ಟ್ ಬಂದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಾಗ ಇದರಲ್ಲೂ ಕೂಡ ಓಲ್ಡ್ಗೆ ಇಲ್ಲಿ ಒಂದು NC N1 ಕೊಟ್ಟಿರ್ತೀನಿ. ಏನಾಗುತ್ತೆ, ಈ ರಿಲೇ ಆದಾಗ ಇದು ಬಂದು ನಾರ್ಮಲಿ ಓಪನ್ ಆಗಿರೋದು ನಾರ್ಮಲಿ ಕ್ಲೋಸ್ ಆಗುತ್ತೆ. ಇದು ಸಪ್ಲೈ ಹೋಗ್ತಾ ಇರುತ್ತೆ, ಓಕೆನಾ. ಇಲ್ಲಿ ನಾರ್ಮಲಿ ಯಾವಾಗಲೂ ಕ್ಲೋಸ್ ಇರುತ್ತೆ, ಏಕೆಂದರೆ ನಾರ್ಮಲಿ ಒಂದು ಕ್ಲೋಸ್ನ ಕೊಟ್ಟಿದ್ದೀನಿ. ಸೊ ನಾರ್ಮಲಿ ಕ್ಲೋಸ್ ಕೊಟ್ಟಾಗ ಇದು ಕೂಡ ನಾರ್ಮಲಿ ಕ್ಲೋಸ್ ಆಗುತ್ತೆ, ಆವಾಗ ಲೈಟ್ ಆನ್ ಆಗುತ್ತೆ. ಅದೇ ಸೇಮ್ ಟೈಮ್ CR1 ರಿಲೇ ಅದು ಸೇಮ್ ಅದೇ CR1 ಕಾಂಟ್ಯಾಕ್ಟ್ ಇರುತ್ತಲ್ಲ, N ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಇರುತ್ತೆ. ಆ N ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ನಲ್ಲಿ CR1 ಅಂತ 2 ಕಾಂಟ್ಯಾಕ್ಟ್ನ ತಗೊಂಡು ಒಂದು ಫ್ಯಾನ್ಗೆ ಇನ್ನೊಂದು ಲೈಟ್ಗೆ ಅಂತ ಕೊಟ್ಟಿದ್ದೀನಿ. ಈ ರಿಲೇ ಆನ್ ಆಗಿದ ತಕ್ಷಣ ಈ ಲೈಟ್ ಮತ್ತು ಫ್ಯಾನ್ ಆನ್ ಆಗುತ್ತೆ. ಸೊ ಇವಾಗ ಒಂದು ಎಲೆಕ್ಟ್ರಿಕಲ್ ಆಟೋ ಕ್ಯಾಡ್ನಲ್ಲಿ ಯಾವ ರೀತಿ ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಸೊ ಇನ್ನೂ ಸಿಂಪಲ್ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.